ನವರಾತ್ರಿಯ 2ನೇ ದಿನವನ್ನು ಶೈಲಪುತ್ರಿ ದೇವಿ ನಂತರ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಕ್ತರು ತಪಸ್ಸು, ತ್ಯಾಗ ಮತ್ತು ಸಂಯಮದೊಂದಿಗೆ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತಾರೆ. ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮೋಕ್ಷವನ್ನು ಸಾಧಿಸಲು ಸಹಾಯ ಕೂಡ ಮಾಡುತ್ತದೆ. ಈ ದಿನದಂದು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುದ್ಧತೆಯನ್ನು ಸೂಚಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯ ಮಹತ್ವ ತಪಸ್ಸು ಮತ್ತು ತ್ಯಾಗ. ಬ್ರಹ್ಮಚಾರಿಣಿ ದೇವಿಯು ತಾಯಿ ಪಾರ್ವತಿಯ ರೂಪವಾಗಿದ್ದು ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸನ್ನು ಮಾಡುತ್ತಾಳೆ. ಈ ಕಾರಣದಿಂದಾಗಿ ಈಕೆಯನ್ನು ತಪಸ್ವಿನಿಯಾಗಿ ಪೂಜಿಸಲಾಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ಈ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರಲ್ಲಿ ತಪಸ್ಸು, ತ್ಯಾಗ, ನೈತಿಕತೆ ಮತ್ತು ಸಂಯಮ ಹೆಚ್ಚಾಗುತ್ತದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಕೂಡ ಮಾಡುತ್ತದೆ. ಇಷ್ಟಾರ್ಥ ಸಿದ್ಧಿ. ಬಹುಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರೈಸಲು ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಪೂಜಾ ವಿಧಾನ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ತಾಯಿ ಬ್ರಹ್ಮಚಾರಿಣಿ ಕಮಲ ಮತ್ತು ದಾಸವಾಳದ ಹೂಗಳನ್ನ ಇಷ್ಟಪಡುತ್ತಾಳೆ. ಆದ್ದರಿಂದ ಈ ಹೂವುಗಳನ್ನ ಅರ್ಪಿಸಬೇಕು. ಉತ್ತಮ ಬಣ್ಣ. ಶುದ್ಧತೆಯ ಸಂಕೇತವಾದ ಬಿಳಿ ಬಣ್ಣವನ್ನು ಈ ದಿನದಂದು ಧರಿಸುವುದು ಒಳ್ಳೆಯದು. ಶ್ರೀ ಸಾಯಿ ಕೃಷ್ಣ ಜ್ಯೋತಿಷ್ಯರು, ಪಂಡಿತ್ ಶ್ರೀ ಸೂರ್ಯನಾರಾಯಣ ಆಚಾರ್ಯರು. ಮೊಬೈಲ್ ಸಂಖ್ಯೆ 9741410088. ವೆಬ್ಸೈಟ್ https sri sai krishna astrocenter.in.